ಫಿಲ್ಮ್ ಚೆನ್ನಾಗಿದೆ, ಫುಲ್ ಸೂಪರ್. ಫಿಲ್ಮ್ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೇವ್ರನ್ನ ಮತ್ತೆ ನೋಡ್ದಂಗೆ ಆಯ್ತು. ಮತ್ತೆ ನೋಡಿ ತಲೆ ಹಿಡಿದ್ರೆ ಹೋಗ್ಬಿಟ್ಟಿದ್ದಾರೆ ಅಂತ, ಮನಸ್ಸು ಹಿಡಿದ್ರೆ ಹೋಗಿಲ್ಲ ಅಂತ, ಕೋಪನೂ ಇರುತ್ತೆ, ದುಃಖನೂ ಇದೆ, ಎರಡು ಎಮೋಷನ್. ಎಷ್ಟು ಟೇಕ್ಗಳನ್ನ ತಗೊಂಡು ಮಾಡ್ತಾನೆ ನೋಡೋದು. ಒಂದೇ ಟೇಕ್ ಅಂದರೆ ಆ ಪಾತ್ರ ಅವ್ರ ಮನಸ್ಸಲ್ಲಿ ಹೋಗ್ಬಿಟ್ಟಿತ್ತು ಸರ್. ಅಂದರೆ ಅವ್ರ ಮೈಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ರು ಆರ್ಟಿಸ್ಟ್ಗಳು. ಅವರು ಒಂದ್ಸರಿ ಹೇಳಿದ್ರೆ ವರ್ತನಾಗಲಿ, ಹೀರೋನಾಗಲಿ, ಬೇರೆ ಪಾತ್ರಗಳಾಗಲಿ ಹೇಳಿದ ತಕ್ಷಣ ಆ ಪಾತ್ರ ಒಳಗೆ ತುಂಬ್ಕೊಂಡ್ಬಿಡೋರು ಅವರು. ಅಂದರೆ ಅಷ್ಟು ಅದ್ಭುತವಾಗಿ ಬರವಣಿಗೆ, ಅಕ್ಷರಗಳು, ಆಮೇಲೆ ಅಷ್ಟು ವ್ಯಾಲ್ಯೂಯಬಲ್ ಸೀನ್ಗಳು. ಅದನ್ನು ಏನು ಮಾಡ್ತಿದ್ರು ಅಂದರೆ ಅವರು ನೋಡ್ಕೊತಿದ್ರು ಅಷ್ಟೇ. ಬಿಫೋರ್ ಕೊಟ್ಟ ತಕ್ಷಣ ನೋಡ್ಕೊತಿದ್ರು. ನಾನು ಒಂದು ನರೇಷನ್ ಕೊಡ್ತಿದ್ದೆ ಅವ್ರಿಗೆ. ಅಂದರೆ ಆ ಫೀಲಿಂಗ್ಸ್ ಇದೇ ಥರ ಹೇಳಬೇಕು ಡೈಲಾಗ್ಸ್ ಅಂತ. ಆವಾಗ ಅದನ್ನು ಮೈ ಒಪ್ಪಿಸ್ಕೊಂಡು ಒಂದೊಂದು ಟೇಕ್, ಎಲ್ಲರೂ ಒಂದೊಂದು ಟೇಕೆ ತೊಗೊಂಡ್ರೆ, ತುಂಬ ಸಮಯ ತೊಗೊಂಡಿಲ್ಲ ಸರ್. ಈ ವಿಚಾರನ ನೀವು ಬೇರೆ ಅಭಿಮಾನಿಗಳು ಈ ಥರ ಅವರ ಅಪ್ಪು ಸರ್ ಹೆಲ್ಪ್ ಮಾಡಿರೋಂಥ ಅಭಿಮಾನಿಗಳನ್ನ ಯಾರು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ದೀರಾ? ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕಿಂತ ಅಂದರೆ ನಾನು ಕೇಳಿದ್ದೀನಿ ತುಂಬ. ಆಮೇಲೆ ನನ್ನ ಲೈಫಲ್ಲಿ ಕೆಲವು ಘಟನೆಗಳಾಗಿದೆ ಅಪ್ಪು ಸರ್ ಜೊತೆ. ಅವ್ರ ಜೊತೆ ಸಮಯ ಕಳೆದಿರ್ಬೋದು ಕೆಲವು ದಿನಗಳು. ಆ ದಿನಗಳು ಕೆಲವು ಘಟನೆಗಳು ನಡೆದಿದ್ದಾವೆ, ಅದನ್ನು ಕೆಲವು ತೋರಿಸಿದ್ದೀನಿ. ಆಮೇಲೆ ಕೆಲವು ಕೇಳಿದ್ದೀನಿ, ಕೆಲವು ನೋಡಿದ್ದೀನಿ. ಆಮೇಲೆ ಸರ್ ಅಪ್ಪು ಸರ್ ಹೋದ್ಮೇಲಂತೂ ಎಷ್ಟು ವಿಷಯಗಳು ಬ್ಲಾಸ್ಟ್ ಆಗಿದೆ ಅಂತ ನಿಮ್ಗೆ ಗೊತ್ತು. ಸೊ ಅದನ್ನೆಲ್ಲ ನಮಗೆ ತಡೆಯೋಕ್ಕಾಗ್ತಿರ್ಲಿಲ್ಲ, ಅವ್ರು ನಿದ್ದೆ ಬರ್ತಿರ್ಲಿಲ್ಲ ಸರ್. ನಾವು ಈ ಸಿನಿಮಾ ಮಾಡಿರೋದು ದುಡ್ಡಿಗಂತೂ ಅಲ್ಲ. ದುಡ್ಡು ಕೊಡಬೇಡಿ ನಮಗೆ, ದುಡ್ಡು ಬೇಡ ನಮಗೆ. ಆದರೆ ಒಂದೇ ಒಂದು ರಿಕ್ವೆಸ್ಟು, ಬೇರೆ ಯಾರು ನೋಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಅಪ್ಪು ಸರ್ ಫ್ಯಾನ್ಸ್ ಮಾತ್ರ ಕೈ ಮುಗಿದು ನಿಮ್ಮ ಪಾದಕ್ಕೆ ಮುಗಿದು ಕೇಳ್ತೀನಿ, ಸಿನಿಮಾ ನೋಡಿ ದಯವಿಟ್ಟು. ನಮಗೆ ದುಡ್ಡು ಬೇಡ, ನಮಗೆ ದುಡ್ಡು ಬೇಡವೇ ಬೇಡ. ನಾವು ದುಡ್ಡಿಗೋಸ್ಕರ ಈ ಸಿನಿಮಾ ಮಾಡಿಲ್ಲ, ನಿಮಗೋಸ್ಕರ ಮಾಡಿದ್ದೀವಿ ರೀ. ನಿಮಗೋಸ್ಕರ ಚಿತ್ರ ಮಾಡಿದ್ದೀವಿ. ಸಿನಿಮಾ ನೋಡಿರಿ ಫಸ್ಟು. ಬರೀ ಅಪ್ಪು ಸರ್ ಫ್ಯಾನ್ಸ್ ನೋಡಿರಿ ಚಿತ್ರನ. ಒಂದು ಸಾರಿ ನೋಡಿರಿ, ಒಂದೇ ಒಂದು ಸಾರಿ ನೋಡಿ. ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸಲ್ಲಿರೋ ಭಾರ ಒಂಚೂರು ಕಮ್ಮಿ ಆಗುತ್ತೆ ನೋಡೋಣ ಸರ್. ತುಂಬ ಧನ್ಯವಾದಗಳು ಸರ್. ಈ ಥರ ಒಂದು ಅತ್ಯುತ್ತಮ ಸಿನಿಮಾ ನಮಗೆ ಅಂದರೆ ಅಪ್ಪು ಅಭಿಮಾನಿಗಳು ಕೊಟ್ಟಿರೋದು. ಅದಕ್ಕೆ ಅಂದರೆ ಈಗ ನಮ್ಮ ದುರ್ದೈವ ಅಂದರೆ ಇದೇ ಥಿಯೇಟ್ರಲ್ಲಿ ಬಜರಂಗಿ 2 ನೋಡ್ತಾ ಇದ್ದೋ ನಾವು. ಅದು ಕರಾಳ ದಿನ ಅಂತಾರಲ್ಲ, ಅಕ್ಟೋಬರ್ 29 ಇದೇ ಥಿಯೇಟ್ರಲ್ಲಿ ನಾವು ಶಿವಣ್ಣನ ಬಜರಂಗಿ 2 ಇದೇ ಥಿಯೇಟ್ರಲ್ಲಿ ವಿಷಯ ಗೊತ್ತಾಗಿದೆ ನಮಗೆ. ಏನು ಮಾಡ್ತೀರಾ, ಅದೇ ಪುನಃ ಅದನ್ನು ರೀಕಾಲ್ ಮಾಡ್ಕೊಂಡಂಗೆ ಆಯಿತು. ನಿಜವಾಗ್ಲೂ ತುಂಬ ಮನ ಮುಟ್ಟುವಂತೆ ಎಲ್ಲ ಅಪ್ಪು ಅಭಿಮಾನಿಗಳ ನೋವೇನಿದೆ ಅದು ಈ ಸಿನಿಮಾ ಮೂಲಕ ತೋರಿಸಿದ್ದಾರೆ ಬಸವರಾಜ್ ಅವರು. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡೋಕ್ಕೆ. ಯಾಕೆಂದರೆ ನಾವು ಅಪ್ಪು ಅವರು ಒಂದು 23 ವರ್ಷ ನಂಟದು. 98ರಿಂದ ಹೋಗಿ ಇಂದೊಂದು ದಿವಸನೂ ಅವ್ರ ಜೊತೆನೇ ಇದ್ದೆ ನಾನು. ಅಂಥ ಪುಣ್ಯಾತ್ಮನ ಒಂದು ಇನ್ಸ್ಪಿರೇಷನಾಗಿ ತೊಗೊಂಡು ಮಾಡಿರೋ ಸಿನಿಮಾ. ನಿಜವಾಗ್ಲೂ ಎಲ್ಲ ಅಪ್ಪು ಅಭಿಮಾನಿಗಳು ನೋಡಲೇಬೇಕು ಇದನ್ನು. ಯಾಕೆಂದರೆ ನಾವೇನೋ ಆ ಟೈಮ್ಗಳಲ್ಲಿ ನಾವು ನೋವು ಪಟ್ಟಿದ್ದೀವಿ, ಅದನ್ನೇ ಸಿನಿಮಾ ಮೂಲಕ ತೋರಿಸಿದಾರಲ್ಲ. ನಿಜವಾಗ್ಲೂ ಅದು ತುಂಬ ಮನಸ್ಸಿಗೆ ನಾಟ್ತದು. ಅಂದರೆ ಹೇಳೋಕ್ಕೆ ನಮ್ಗೆ ಇವ್ರ ಥರ ಎಮೋಷನ್. ಎಲ್ಲೊಂದು ಕಡೆ ನಡೆದ ಸತ್ಯ ಘಟನೆಗಳು ಅನ್ಸಲ್ವ ಸರ್? ಹೌದು ಸರ್, ನಮ್ಗೆ ಇದರಲ್ಲೇ ಇದ್ದಾರೆ. ನಾವು ಸುಮಾರು ಅಪ್ಪು ಈಗ ನನ್ನ ಮಗಂಗೂ ಅವರೇ ಸೀಟ್ ಕೊಡ್ಸಿದ್ದು. ನಾವೆಲ್ಲೂ ರಿಲೀವ್ ಮಾಡಲ್ಲ. ಯಾಕೆಂದರೆ ಅವರು ಗೊತ್ತಲ್ಲ ನಿಮಗೆ ರೂಲ್ಸ್, ಅಪ್ಪು ಸರ್ ರೂಲ್ಸ್. ನಾವು ಒಂದೇ ಒಂದು ಫೋನಿಂದ ನಾವು ಸೀಟ್ ಕೊಡಲ್ಲ ಅಂದವರು ಅಪ್ಪು ಸರ್ಕಲ್ ಒಂದೇ ಒಂದು ಫೋನ್ ಮಾಡಿಸಿದ್ದಕ್ಕೆ 50% ಡೊನೇಷನ್ ಕಡಿಮೆ ಮಾಡಿಕೊಂಡು ಸೀಟ್ ಕೊಟ್ಟಿದ್ದು. ಅದು ನಮ್ಮದು ಉದಾಹರಣೆ ನಾನೇ ಇದ್ದೀನಿ. ಅದೆಲ್ಲ ಇವ್ರು ತೋರಿಸಿದಾರೆಲ್ಲ ಸತ್ಯ ಅದು. ಏಕೆಂದರೆ ಎಲ್ಲನೂ ಆಚೆ ಬಂದಿಲ್ಲ, 50% ಮಾತ್ರ ಆಚೆ ಬಂದಿದೆ ಅಷ್ಟೇ ಅಪ್ಪು ಸರ್ದೆಲ್ಲ. ಇನ್ನೂ ಬೇಜಾನಿದೆ. ನಾವು ನೋಡಿರೋ ಸತ್ಯ ಘಟನೆ ನಮ್ಮ ಹಿಂದೆ ನಾವು ಅವರ ಒಡನಾಟಿ ಆಗಿರೋದ್ರಿಂದ ನಾವು ಮುಂದೆ ಹಾಸ್ಪಿಟ್ಲ್ ಬಿಲ್ ಆಗಿರ್ಬೋದು, ಇವ್ರು ಏನೇನು ತೋರಿಸಿದ್ರೆ ಅದು 100% ಸತ್ಯ. ಅದು ಯಾವುದೂ ಸುಳ್ಳಲ್ಲ. ಅದಕ್ಕೆ ಅವ್ರು ಇವತ್ತು ಪ್ರತಿಯೊಂದು ಮನೆಯಲ್ಲೂ ದೇವ್ರ ಥರ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅದನ್ನು ಕಣ್ ತುಂಬ್ಕೋಬೇಕು ಅಂದರೆ ದಯವಿಟ್ಟು ಬಂದು ರತ್ನ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಅಭಿಮಾನಿಗಳೆಲ್ಲ ಒಂದು ಸರಿ ಸಿನಿಮಾ ನೋಡಿ, ನಿಮಗೆ ಅಪ್ಪು ಸರ್ ಇನ್ನೊಂದು ಸರಿ ನೋಡೋ ಅಂತ ಫೀಲ್ ಬರುತ್ತೆ ನಿಮಗೆ ಅಂತ ಎಲ್ಲ ಅಭಿಮಾನಿಗಳ ಪರವಾಗಿ ಕೇಳ್ಕೊತೀವಿ. ಎಲ್ಲ ಕನ್ನಡಕ್ಕೆ ಇಷ್ಟೇ ಕೇಳ್ತಾ ಇರೋದು. ಅಪ್ಪು ಸರ್ ನೀವು ಎಷ್ಟು ಮನೆಯಲ್ಲಿ ಎಷ್ಟು ಪೂಜೆ ಮಾಡ್ತೀರಾ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಅಪ್ಪು ಸರ್ ಬದುಕಿದ್ದಾರೆ ಅನ್ನೋ ಒಂದು ನಿಮ್ಗೊಂದು ಫೀಲಿಂಗ್ಸ್ ಬೇಕಾ? ಆ 3 ಅವರ್ ಅಪ್ಪು ಸರ್ ಇದ್ದಾರೆ, ನಿಮ್ಮ ಜೊತೆಗೇ ಇದ್ದಾರೆ ಅನ್ನೋ ಫೀಲ್ ಅಂತೂ ಈ ಸಿನಿಮಾ ಕೊಡುತ್ತೆ. ಇದನ್ನು ಧೈರ್ಯದಿಂದ ಹೇಳ್ತೀನಿ. ಖಂಡಿತ ಎಲ್ಲ ಸಿನಿಮಾ ನೋಡಿ. ಎಲ್ಲ ಕನ್ನಡ ಅಭಿಮಾನಿಗಳು, ರಾಜವಂಶ ಫ್ಯಾನ್ ಇರ್ಬೋದು, ಅಪ್ಪಟ ಅಭಿಮಾನಿಗಳು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಅವ್ರಿಗೊಂದು ಮನಸ್ಸಲ್ಲಿರೋ ನೋವು ಭಾಳ ಕಡಿಮೆ ಆಗುತ್ತೆ. ಒಂದು ರೀತಿಯಲ್ಲಿ ತೋರಿಸಿದ್ರೆ ಸರ್ ಅಪ್ಪು ಬಗ್ಗೆ, ಈ ಸಮಾಜದ ಬಗ್ಗೆ ಎಲ್ಲ ಸರ್ ತುಂಬ ಇಷ್ಟ ಇದೆ, ತುಂಬ ಇಷ್ಟ ಇದೆ. ವೆರಿ ಗುಡ್. ಏನಿಲ್ಲ, ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾಯಿದ್ವಿ, ಕಣ್ಣು ತುಂಬಿ ಬರ್ತಾಯಿದೆ.
ಒಂದು ಸತಿ ದಯವಿಟ್ಟು ನಾನು ಹೇಳೋದೇನೆಂದರೆ ಇಲ್ಲಿ ಆ್ಯಕ್ಟಿಂಗ್ ಅಂತ ಬಂದರೆ ಎಲ್ಲರದ್ದು ಸೂಪರಾಗಿ ಆ್ಯಕ್ಟ್ ಮಾಡವ್ರೆ. ನಮ್ಮ ವರ್ಧನ್ ಸರ್ ಅಂತೂ ಹೇಳಂಗೇ ಇಲ್ಲ ಅವ್ರ ಆ್ಯಕ್ಟಿಂಗ್ ಬಗ್ಗೆ. ಮತ್ತು ಆ ಹೀರೋಯಿನ್ ಕೂಡ ಅಲ್ಟಿಮೇಟೆಡಾಗಿ ಆ್ಯಕ್ಟಿಂಗ್ ಮಾಡವ್ರೆ. ದಯವಿಟ್ಟು ಹೊರಗಡೆ ಇರೋಂಥ ಅಪ್ಪು ಸರ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯದಂಥ ಅಪ್ಪು ಅಭಿಮಾನಿಗಳು ಬಂದು ಸಿನಿಮಾ ನೋಡ್ಬೇಕು. ಯಾಕೆಂದರೆ ಅವರು ಎಲ್ಲರ ಮನಸ್ಸಲ್ಲೂ ಇವತ್ತು ಅಜರಾಮರವಾಗಿ ಉಳಿದಿದ್ದಾರೆ ಅನ್ನೋದು ನಮ್ಮ ಭಾವನೆ. ದಯವಿಟ್ಟು ಒಂದು ಸತಿ ಸಿನಿಮಾ ನೋಡಿ. ಸುಮ್ಮನೆ ಅಲ್ಲಿ ಇಲ್ಲಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳೋದಕ್ಕಿಂತ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಷ್ಟು ಅಲ್ಟಿಮೇಟೆಡಾಗಿ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಬಂದು ನೋಡಿ ಸರ್. ನಮಸ್ತೆ. ತುಂಬ ಚೆನ್ನಾಗಿದೆ ಸರ್. ಅಂದರೆ ಅಪ್ಪು ಅವರ ಅಭಿಮಾನಿ ನಾನು ಕೂಡ. ಕೊನೆಗೂ ನಾನು ನೋಡಬೇಕು ಅಂತ ಇದ್ದಿದ್ದು ಅವ್ರು ನೋಡೋಕ್ಕಾಗಲಿಲ್ಲ. ಅದೊಂದು ಮರೆಯಲಾರದ ಸಂಗತಿ ಸರ್. ಏಕೆಂದರೆ ಇವಾಗ ತೋರಿಸಿದ್ದು ನಾವೇ ನೋಡ್ದಂಗಾಯಿತು. ಆ ಥರ ಆಯಿತು. ತುಂಬಾ ಮನಸ್ಸಿಗೆ ನೋವಾಗುತ್ತೆ. ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕೆಂದರೆ ಅಪ್ಪು ಅವ್ರನ್ನ ಯಾರೂ ನೋಡಿಲ್ಲ. ಎಷ್ಟೋ ಜನ ನೋಡ್ತಿದ್ದರು ಇದ್ದಾರೆ, ನೋಡೋರು ಇದ್ದಾರೆ, ಎಲ್ಲ ಇದ್ದಾರೆ. ಅವರೆಲ್ಲ ಬಂದು ಈ ಮೂವಿ ನೋಡಿ. ರತ್ನ ಮೂವಿ ತುಂಬ ಚೆನ್ನಾಗಿದೆ. ಅವ್ರು ನೋಡಿದಷ್ಟೇ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ. ನನಗಂತೂ ತುಂಬ ಚೆನ್ನಾಗಿದೆ, ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ತುಂಬ ಚೆನ್ನಾಗಿತ್ತು. ಅಪ್ಪ ಅಮ್ಮ ಮತ್ತು ಮಕ್ಕಳು ಬಾಂಧವ್ಯ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಜಾಸ್ತಿ ಎಮೋಷ್ನಲ್ ಇತ್ತು. ಅಪ್ಪು ಸರ್ನ ಮತ್ತೊಮ್ಮೆ ನೋಡೋಕ್ಕೆ ಮೂವಿ ಮುಖಾಂತರ ಆಯಿತು. ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೂವಿ ನೋಡಿ ಎಲ್ಲರೂ ರತ್ನ ಮೂವಿನ ನೋಡಿ ಸಹಕರಿಸಿ ಅದನ್ನು ಅಂತ ಹೇಳತ್ತೀನಿ. ರತ್ನ ಮೂವಿ ತುಂಬ ಚೆನ್ನಾಗಿದೆ. ಎಮೋಷನಲ್ ಮೂವಿ. ಒಂದು ಗಂಡ ಹೆಂಡ್ತಿ ಮಗು ಒಂದು ಕುಟುಂಬದಲ್ಲಿ ಒಂದು ಹುಡುಗಿಗೆ ಅಪ್ಪು ಸರ್ನ ನೋಡಬೇಕು ಅಂತ ಯಾವ ರೀತಿ ಬಯಕೆ ಇತ್ತು. ಇಡೀ ಕರ್ನಾಟಕದ ಜನತೆಗೆ ಹುಡುಗಿರಿಗೆ ಆಗಲಿ ಅಪ್ಪು ಸರ್ ನೋಡಬೇಕು ಅನ್ನೋ ಭಾವನೆ ಇತ್ತು. ಬಟ್ ಕೆಲವ್ರಿಗೆ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ. ಈ ಮುಖಾಂತರ ಕೆಲವರು ಎಲ್ಲರೂ ಹೆಣ್ಮಕ್ಳು ಹೇಳ್ಕೋಬೇಕು ಅನ್ನೋ ಆಸೆ ಇತ್ತು, ಯಾರೂ ಹೇಳ್ಕೊಂಡಿರಲಿಲ್ಲ. ಈ ಮೂವಿ ರತ್ನ ಮೂವಿ ಎಲ್ಲನೂ ಅದನ್ನು ತೋರಿಸ್ಕೊಟ್ಟಿದೆ. ರತ್ನ ಮೂವಿ ತುಂಬ ಚೆನ್ನಾಗಿದೆ.